ಲಿಂಗಸೂರು ಲೋಕ ಅದಾಲತ್ ಅಂಗವಾಗಿ ಪೂರ್ವಭಾವಿ ಸಭೆ ಸೂಚನೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರಿನವರು ನಿರ್ದೇಶನದಂತೆ ದಿನಾಂಕ 1/7/2025 ನಡೆಯುವ ರಾಷ್ಟ್ರೀಯ ಲೋಕ ಅದಾಲತ್ ಅಂಗವಾಗಿ ಲಿಂಗಸೂರು ತಾಲೂಕು ಕಾನೂನು ಸೇವಾ ಸಮಿತಿ ಪೂರ್ವಭಾವಿ ಸಭೆಯನ್ನ ದಿನಾಂಕ 1/7/2025 ಸಂಜೆ 4:30ಕ್ಕೆ ಮಾನ್ಯ ಗೌರವಾನ್ವಿತ ಶ್ರೀಮತಿ ಉಂಡಿ ಮಂಜುಳಾ ಶಿವಪ್ಪ, ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಲಿಂಗಸೂರು ಹಾಗೂ ಅಧ್ಯಕ್ಷರು, ತಾಲೂಕು ಕಾನೂನು ಸೇವಾ ಸಮಿತಿ ಲಿಂಗಸೂರು ರವರ ಅಧ್ಯಕ್ಷತೆಯಲ್ಲಿ ಅಂಬಣ್ಣ ಕೆ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಲಿಂಗಸೂರು ನ್ಯಾಯಾಲಯದಲ್ಲಿ ಆಯೋಜಿಸಲಾಗಿದ್ದು, ಲೋಕ ಅದಾಲತ್ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯಪಡಿಸುವ ಹಾಗೂ ಕಾನೂನು ಅರಿವು ನೆರವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಕುರಿತು ಹಾಗೂ ಇತರ ವಿಷಯಗಳ ಬಗ್ಗೆ ಪೂರ್ವಭಾವಿ ಚರ್ಚೆಗಾಗಿ ಲಿಂಗಸೂರು ನ್ಯಾಯಾಲಯದಲ್ಲಿ ಸಭೆಯನ್ನ ಕರೆಯಲಾಗಿದೆ. ದಿನಾಂಕ 1/7/2025 ಸಂಜೆ 4:30ಕ್ಕೆ ಉಮೇಶ್ ಇಒ, ಹೊಂಬಣ್ಣ ರಾಥೋಡ್ ಬಿಇಒ, ಧರ್ಮಪ್ಪ ಪಿಎಸ್ಐ ಹಟ್ಟಿ, ಸುಜಾತ ಶಿರಸ್ತಿದಾರರು, ಕಂದಾಯ ಇಲಾಖೆ ಶ್ರೀಮತಿ ರತ್ನಮ್ಮ ಪಿಎಸ್ಐ ಲಿಂಗಸೂರು, ಶ್ರೀಮತಿ ಆರಿಫುನ್ನಿಸಾ ಬೇಗಂ ಟಿಎಂಸಿ ಮುದಗಲ, ಶ್ರೀಮತಿ ರಾಜೇಶ್ವರಿ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿ ಲಿಂಗಸೂರು, ಮಹೇಶ್ ಸಾಂಖ್ಯಿಕ ನಿರೀಕ್ಷಕರು ಕಂದಾಯ ಇಲಾಖೆ ಲಿಂಗಸೂರು, ಡಿಪೋ ಮ್ಯಾನೇಜರ್ ಬಾಲರಾಜ್ ಸಾಗರ್, ಸೆಕ್ರೆಟರಿ ವಕೀಲರ ಸಂಘ ಲಿಂಗಸೂರು, ನಾಗರಾಜ್ ಗಸ್ತಿ ವಕೀಲರು ಲಿಂಗಸೂರು ಹಾಗೂ ವೆಂಕೋಬಾ ಗುಡುನಾಳ ಸಿಬ್ಬಂದಿ ವರ್ಗದವರು ಮತ್ತು ವಿವಿಧ ಇಲಾಖೆ ಮತ್ತು ಅಧಿಕಾರಿಗಳು ಹಾಜರಿದ್ದು, ಮುಂದೆ ಬರುವ ಲೋಕ ಅದಾಲತ್ತಿನ ಹೆಚ್ಚಿನ ಪ್ರಕರಣಗಳನ್ನು ರಾಜಿ ಮಾಡಲು ಸುವರ್ಣ ಅವಕಾಶ ಎಂದು ತಿಳಿಸಲಾಯಿತು. ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ, ಕಿಷ್ಕಿಂಧ ನ್ಯೂಸ್, ಲಿಂಗಸೂರು. ರೆವಿನ್ಯೂದಲ್ಲೂ ಆಗ್ತಿರ್ತಾರೆ ಅವರು ಜನತಾ ನ್ಯಾಯಾಲಯ ಅಂತಿದೆ. ಅವ್ರು ಎಷ್ಟು ರಾಜಿ ಮಾಡಿಸಿದ್ದಾರೆ ಮಾಹಿತಿ ಕೊಟ್ಟರೆ ನಾವು ಕಳಿಸ್ತೇವೆ ಮೇಲೆ. ಅವರು ಎಷ್ಟು ಜನತಾ ನ್ಯಾಯಾಲಯದಲ್ಲಿ ಮಾಹಿತಿ ಮ್ಯಾಕ್ಸಿಮಮ್ ಆಗಿ ಸೆಟಲ್ಮೆಂಟ್ ಮಾಡ್ತಾ ಇದ್ದಾರೆ ಅಂತೇಳಿ ಸ್ವಲ್ಪ ROR ಬರೆಯುವಾಗ ನೋಡಬೇಕು. ಯಾರು ಬಂದಿಲ್ಲಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಂದಿದೆಯಾ ಸರ್? RTC ಎಂಟ್ರಿ ಮಾಡ್ಬೇಕು ನೋಡ್ಬೇಕಮ್ಮ. ಮೇನ್ ಕಾಸ್ ಆಫ್ ಲಿಟಿಗೇಷನ್ ನೀ ಹಾಕ್ಬಿಟ್ಟಿದ್ದೀವಿ ಎಂತ ಬೇಕಂತ RTC ಎಂಟ್ರಿ ಮಾಡ್ತಾರೆ. ಯಾರೊಬ್ಬರು ಬಂದಿದ್ರು ಅದು ಬಾಡಿಗೆ ಕಳಿಸಿದ್ರಲ್ಲ, ಅದು ಏನೋ ಸುಪ್ರೀಂ ಅವ್ರದ್ದಾಗಿ ಕಾವೇರಿ ಸಾಫ್ಟ್ವೇರ್ ಪ್ರಾಬ್ಲಮ್ ಇದೆ. ಅದನ್ನ ಒಂದು ಸುಪ್ರೀಂ ಕೋರ್ಟ್ ಸೈಟೇಷನ್ ಇದೆ, ಒಂದು ಸೈಟೇಷನ್ ಇದೆ ನಮ್ಮದೇ ಒಂದು ಹೈಕೋರ್ಟ್ದು. ಅದೇನೋ ಮತ್ತೆ ಸುಪ್ರೀಂ ಕೋರ್ಟಲ್ಲಿ ಇದನ್ನು ಕೊಟ್ಟರು, ಒಂದು ಸ್ಟೇ ಆಗಿದೆ, ಏನೋ ನಮ್ದು ಹೈಕೋರ್ಟ್ ಏನೋ ಸ್ಟೇ ಆಗಿದೆ ಅಂತ. ಮತ್ತೆ ಅದನ್ನ ಡಿಸ್ಪೋಸಲ್ ಆಗ್ತದೆ ಕಂಪಲ್ಸರಿ ಮಾಡಿದ್ದಾರೆ. ನಮ್ಮಲ್ಲಿ ಮಾಡಿದ್ರು, ಹೈಕೋರ್ಟಲ್ಲಿ ಆರ್ಡರ್ ಮಾಡಿದ್ರು 11 years ಹೆಚ್ಚಿಗೆ ನಾಟ್ ಕಂಪಲ್ಸರಿ. ನಿಮ್ಮ ಕಾವೇರಿ ಸಾಫ್ಟ್ವೇರ್ ಅನ್ನ ನೀವೇ ಅದನ್ನ ಬದಲಾಯಿಸ್ಕೊಳ್ಳಿ, ಅದನ್ನ ಅಮೆಂಡ್ಮೆಂಟ್ ಸರಿಪಡಿಸ್ಕೊಳ್ಳಿ ಅಂತ ಕೊಟ್ಟಿದ್ರು. ಮಾಡಿ ಅಂತಂದು ನಮ್ದು ಹೈಕೋರ್ಟ್ ಜಡ್ಜ್ಮೆಂಟ್ ಇದೆ. ಅದು ಏನೋ ಸುಪ್ರೀಂ ಕೋರ್ಟ್ ಸ್ಟೇ ಆಗಿದೆ, ಮತ್ತೆ ತಂದ್ಕೊಟ್ಟು ನಾನು ಬಿಟ್ಟೇ ಹೋಗಿಲ್ಲ ಸರ್. ಏನು ಕಷ್ಟ ಆಯ್ತಿದೆ ಅದು ಮಾಡಕ್ಕೆ. ಅದು ಸುಪ್ರೀಂ ಕೋರ್ಟ್ ಯಾಕೋ ಅಲ್ಲಿ ಯಾಕೆ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಅಪೀಲ್ ಹೋಗೋದು ಏನೈತೆ, ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದ್ದೀವಿ, ಚೇಂಜಸ್ ಮಾಡ್ಕೊಂಡು ಈಗ ಅವರಲ್ಲೂ ಅದನ್ನೇ ಮಾಡ್ತಾರೆ. ರಾಜಿ ಮಾಡ್ಕೊಂಡು ಏನು ಪ್ರಯೋಜನ? ಮತ್ತೆ